ದಳಪತಿಗಳಿಗೆ ಮತ್ತೆ ಸಡ್ಡು ಹೊಡೆದರ ಸಿಎಂ ಇಬ್ರಾಹಿಂ ಅಂತ ಒಂದು ಪ್ರಶ್ನೆ ರೈಸ್ ಆಗ್ತಾ ಇದೆ. ಇಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಉಚ್ಚಾಟನೆ ಮಾಡಲಾಗಿದೆ, ಆಚೆ ಕಳಿಸ್ಬಿಟ್ಟಿದ್ರು. ಇದೀಗ ಇಷ್ಟಾದ ಮೇಲೂ ಕೂಡ ನಾನು ಮತ್ತೆ ಪುಡ್ದೇಳ್ತೀನಿ, ನೋಡ್ತಾ ಇರಿ, ನಂದೇ ಒರಿಜಿನಲ್ JDS. ದೇವೇಗೌಡ ಅಂಡ್ ಸನ್ಸ್ ಇದಾರಲ್ಲ, ಇವ್ರದ್ದು ಡೂಪ್ಲಿಕೇಟ್ JDS. ಇದು ಅಧಿಕೃತವಾಗಿ ಅಫಿಷಿಯಲ್ ಆಗಿ ಇದು ನನಗೇ ಸೇರ್ಬೇಕಾಗಿರ್ತಕ್ಕಂಥ ಪಾರ್ಟಿ ಅಂತ ಕೂಡ ಸಡ್ಡು ಹೊಡೆದು ಮಾತಾಡ್ತಾ ಇದ್ರು. ಈಗ ನೋಡಿದ್ರೆ ಪದಾಧಿಕಾರಿಗಳನ್ನ ನೇಮಕ ಮಾಡಿಬಿಟ್ಟು ಆದೇಶ ಪತ್ರವನ್ನು ಕೊಟ್ಟುಬಿಟ್ಟಿದ್ದಾರೆ. ಯಾರು? ಸಿಎಂ ಇಬ್ರಾಹಿಂ ಅವರು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆಗೊಂಡಿದ್ದರೂ ಕೂಡ ಪಕ್ಷದಲ್ಲಿ ಈಗಲೂ ಇಬ್ರಾಹಿಂ ಅವರು ಆ್ಯಕ್ಟಿವ್ ಆಗಿದ್ದಾರೆ. ಈ ಗೊಂದಲ ಸಾಕು ನೋಡಿ, ಇದು ಏನು ಮಾಡುತ್ತೆ, ಇವ್ರದೇ ಪಾರ್ಟಿ ಆಗಿಬಿಡುತ್ತಾ, ಅವ್ರ ಪಾರ್ಟಿ ಆಗುತ್ತಾ ಬೇರೆ ವಿಚಾರ. ಆದರೆ ಎಲೆಕ್ಷನ್ ಹತ್ತಿರ ಇರುವ ಹೊತ್ತಲ್ಲಿ ಈ ಗೊಂದಲ ಇದೆಯಲ್ಲ, ಒಂದು ಪಾರ್ಟಿ ಡಿಸ್ಟರ್ಬ್ ಮಾಡೋಕ್ಕೆ ಸಾಕಾಗುತ್ತೆ. ವಜಾಗೊಂಡ ಬಳಿಕ ನನ್ನದೇ ಒರಿಜಿನಲ್ JDS ಅಂತ ಒಂದು ಕಡೆ ಇಬ್ರಾಹಿಂ ಅವರು ಹೇಳ್ತಾ ಇದ್ರು. ಇದೀಗ ಪದಾಧಿಕಾರಿಗಳ ನೇಮಕ ಮಾಡಿ ಕೂಡ ದಳಪತಿಗಳಿಗೆ ಶಾಕ್ ಕೊಡ್ತಾ ಇದ್ದಾರೆ. ದೇವೇಗೌಡರಿಗೆ ಸಡ್ಡು ಹೊಡೆಯೋ ಕೆಲಸ ಇದು. BJP ಜೊತೆ JDS ಮೈತ್ರಿ ಆದಮೇಲೆ ಸಿಎಂ ಇಬ್ರಾಹಿಂ ಅವರು ರೆಬೆಲ್ ಆಗ್ತಾರೆ. ಅವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಮೈತ್ರಿ ಬೇಡ ಸ್ವಾಮಿ, ಅಲ್ಪಸಂಖ್ಯಾತರ ಬಳಿ ಹೋಗಿ ನಾನು ಓಟ್ ಹಾಕಿ ಅಂತ ಹೇಗೆ ಕೇಳೋದು BJP ಜೊತೆ ಮೈತ್ರಿ ಆದಮೇಲೆ ಅಂತ ಕೂಡ ಸಿಎಂ ಇಬ್ರಾಹಿಂ ಅವರು ಹೇಳ್ತಾ ಇರ್ತಾರೆ. ಇದಾದಮೇಲೆ ಸಾಕಷ್ಟು ಬೆಳವಣಿಗೆ ಇಲ್ಲಿ ಆಗ್ತಾ ಇದೆ. ದೇವೇಗೌಡರಿಗೆ ಸಡ್ಡು ಹೊಡೆಯುವಂಥ ಕೆಲಸ ಇದು. BJP ಜೊತೆಯಲ್ಲಿ JDS ಮೈತ್ರಿ ಆದಮೇಲೆ ಸಿಎಂ ಇಬ್ರಾಹಿಂ ಅವರು ರೆಬೆಲ್ ಆಗಿದ್ದರು. ಈ ಥರದ್ದು ಬೇಡ, ಅವರೊಂದಿಗೆ ಮೈತ್ರಿ ಹೋದರೆ ನಮ್ಗೆ ಕಷ್ಟ ಅಂತ ಅವ್ರು ಹೇಳ್ತಾರೆ. ಕರ್ನಾಟಕ ಅಂತ ಆದಮೇಲೆ, ಈ ಥರದ್ದು ಆದಮೇಲೆ ಕೇರಳದಲ್ಲೂ ಹೋಗಿ ಸಭೆ ಮಾಡ್ತಾರೆ. ಯಾರೋ ಸಿಎಂ ಇಬ್ರಾಹಿಂ ಅವರು ರೆಬೆಲ್ ಆಗೇ ಸಭೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಒಂದಷ್ಟು ಮುಖಂಡರನ್ನು ಸೇರಿಸ್ತಾರೆ. ಈ ನಡೆ ಇದೆಯಪ್ಪ ಇವ್ರದ್ದು. ಅಂದರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಇಬ್ರಾಹಿಂ ಅವರು ಸೀಟ್ ಗೆಲ್ಲಬಲ್ರ ಇಲ್ವಾ ಅದು ಬೇರೆ ವಿಚಾರ. ನೆಟ್ವರ್ಕ್ ಇಲ್ವಾ ಇಬ್ರಾಹಿಂ ಅವ್ರಿಗೆ, ಅದನ್ನು ಯಾರೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನೆಟ್ವರ್ಕ್ ಇದೆ ಅವ್ರಿಗೆ. ಯಾಕೆಂದರೆ ಕೇಂದ್ರದ ಮಿನಿಸ್ಟರ್ ಕೂಡ ಆಗಿದ್ದಂಥವರು, ಸಾಕಷ್ಟು ರಾಜ್ಯಗಳಲ್ಲಿ ಕಾಂಟ್ಯಾಕ್ಟ್ಸ್ ಕೂಡ ಅವ್ರಿಗಿರುತ್ತೆ. ಕೇರಳ ಅಂತ ರಾಜ್ಯ ಬಂದಾಗ ಇಬ್ರಾಹಿಂ ಅವರು ಒಂದು ಪಟ್ಟಲ್ಲಿ ನೋಡೇ ಬೇಡ ನಾನು ಅಂತ ಇರಬಹುದಲ್ಲಿ. ಸಿಎಂ ಇಬ್ರಾಹಿಂ ಸಭೆ, ಮೈತ್ರಿ ವಿರೋಧಿಸುವ ನಾಯಕರ ಜೊತೆ ಇಬ್ರಾಹಿಂ ಮೀಟಿಂಗ್ ಮಾಡ್ತಾರೆ. ನೋಡಿ ಏನಾಗಿದೆ ಅಂದರೆ, ದಳದಲ್ಲೇ ಬರೀ ಅಲ್ಪಸಂಖ್ಯಾತ ನಾಯಕರು ಅಂತ ಅಲ್ಲ, ದಳದಲ್ಲೇ ಅನೇಕರಿಗೆ BJP ಜೊತೆಯಲ್ಲಿ ಮೈತ್ರಿ ಹೋಗೋದು ಇಷ್ಟ ಇಲ್ಲ. ನಾವು ಯಾಕೆ ಅವ್ರ ಜೊತೆ ಹೋಗಬೇಕು, ನಮ್ದು ಯಾವತ್ತೂ ಅವ್ರ ವಿರುದ್ಧದ ರಾಜಕಾರಣ, ಜಾತ್ಯತೀತ ಅಂತ ನಾವು ಬೋರ್ಡೆ ಹಾಕೊಂಡ್ಬಿಟ್ಟಿದ್ದೀವಿ. ಜಾತ್ಯತೀತ ಅಂತ ಇಲ್ಲಿ ಹಾಕ್ಕೊಂಡು ಅಲ್ಲಿ ಕೋಮುವಾದಿ ಪಕ್ಷ ಇದೆ, ಅದು ಆ ಪಕ್ಷ ಜೊತೆ ನಾವು ಹೇಗೆ ಹೋಗೋದು ಅಂತ ಅನೇಕರಿಗಿದೆ. ಅಂಥ ನಾಯಕರೊಂದಿಗೇ ಸಿಎಂ ಇಬ್ರಾಹಿಂ ಅವರು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಪಕ್ಷದ ವಿರುದ್ಧ ಹೋಗಿದ್ದಂತಹ ಅನೇಕ ಇದೀಗ ರಾಜ್ಯಾಧ್ಯಕ್ಷ ಸ್ಥಾನ ಕಳ್ಕೊಂಡಿದ್ದರು, ಪಕ್ಷದ ವಿರುದ್ಧನೂ ಹೋಗಿದ್ದರು. HD ದೇವೇಗೌಡರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಯನ್ನು ವಜಾ ಕೂಡ ಮಾಡಿದರು. ಕುಮಾರಸ್ವಾಮಿ ಅವ್ರನ್ನ ನೇಮಕ ಕೂಡ ಮಾಡಿದ್ರು. ಇದಾದ ಬಳಿಕ ಮತ್ತೆ ಸಮರ ಸಾರಿದ್ರು ಸಿಎಂ ಇಬ್ರಾಹಿಂ ಅವರ ಬಣ. ನಮ್ಮದೇ ಒರಿಜಿನಲ್ JDS ಅಂತ ಕೂಡ ಇದೇ ಇಬ್ರಾಹಿಂ ಬಣ ಹೇಳ್ತಾ ಇತ್ತು. ದಳಪತಿಗಳಿಗೆ ಸಡ್ಡು ಹೊಡೆದ ಬಳಿಕ ಮತ್ತೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ HD ದೇವೇಗೌಡರನ್ನ ಇಬ್ರಾಹಿಂ ಅವರು ವಜಾ ಮಾಡಿಬಿಟ್ಟಿದ್ರು. ಈಗ ಅವ್ರನ್ನ ಇವ್ರು ವಜಾ ಮಾಡೋದು, ಇವ್ರನ್ನ ಅವ್ರು ವಜಾ ಮಾಡೋದು. ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಗೊತ್ತಾಗ್ತಾ ಇಲ್ಲ. ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿಬಿಟ್ಟಿದ್ರು HD ದೇವೇಗೌಡರನ್ನ. ಈಗ ಮತ್ತೆ JDSಗೆ ಪದಾಧಿಕಾರಿಗಳು ನೇಮಕ ಮಾಡಿದ್ದಾರೆ. ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ ಇಬ್ರಾಹಿಂ ಅವರ ಈ ನಡೆ. ಡೀಟೇಲ್ಸ್ ಕೊಡೋಕ್ಕೆ ಸ್ವಾಮಿ ಇದ್ದಾರೆ. ಸ್ವಾಮಿ, ಈಗ ಎರಡು ವಿಚಾರ ಇಲ್ಲಿ ಸ್ವಾಮಿ. ಒಂದು, ಈ ಹಿಂದೆ ಏನಾಗುತ್ತೆ ಅಂದರೆ, JDSದು ಹಳೆ ಆಫೀಸ್ ಇತ್ತು ಇಲ್ಲೇ, ನಾವು ಸ್ವಲ್ಪ ಮುಂದೆ ಹೋದರೆ ನಮ್ಮ ಆಫೀಸಿಂದ ನಿಮಗೆ ಸಿಗುತ್ತೆ. JDS ರೇಸ್ ಕೋರ್ಸ್ ರೋಡ್ ಬಳಿಯಲ್ಲಿ ಒಂದು ಹಳೆ ಆಫೀಸ್ ಇತ್ತು. ಇದು ನಮ್ಮದು ಅಂತ ಹೇಳ್ತಾ ಇದ್ರು. ಅವಾಗೆಲ್ಲ ಇನ್ ಜನರಲ್ ಪರ್ಸೆಪ್ಷನ್ ಏನಿತ್ತು ಅಂದರೆ, ಇದು ಅವಾಗಿಂದ ಅವ್ರದ್ದೇ ಅಪ್ಪ ಆಫೀಸು, ಅವ್ರದ್ದೇ ಅಂಥದ್ದು ಆಫೀಸು ಅಂತೆಲ್ಲ ಇತ್ತು. ಒಂದು ಕಡೆ ಕಾನೂನು ಸಮರ ಕೂಡ ಇತ್ತು. ದೇವೇಗೌಡರಿಂದ ಈ ಆಫೀಸ್ ತೊಗೊಳಕ್ಕಾಗತ್ತಾ ಬೇರೆಯವ್ರಿಗೆ ಅಂತ ಇತ್ತು. ನೋಡಿದ್ರೆ JDSಗೆ ಸೋಲ್ ಆಗಿಬಿಡ್ತು. ಆಫೀಸನ್ನು ಬಿಟ್ಕೊಡೋ ಪರಿಸ್ಥಿತಿ ಬಂದುಬಿಡ್ತು ಅವ್ರಿಗೆ. ಆಫೀಸನ್ನು ಬಿಟ್ಕೊಟ್ಬಿಟ್ರು ಅವರು. ಆ ನಂತರದಲ್ಲಿ ಬೇರೆ ಒಂದು ಮಾಡ್ಕೊಂಡ್ರು ಅವರು, ಅರ್ಥ ಆಯ್ತು, JP ಭವನ ಅಂತ ಒಂದು ಮಾಡ್ಕೊಂಡ್ರು. ಇಲ್ಲಿ ಪ್ರಶ್ನೆ ಇರೋದು, ಲೀಗಲಿ ಈಗ ಸಿಎಂ ಇಬ್ರಾಹಿಂ ಅವರು ಎಷ್ಟು ಶಕ್ತರು, ದೇವೇಗೌಡರು ಎಷ್ಟು ಶಕ್ತರು, ಮಾಜಿ ಪ್ರಧಾನಿಗಿಂತನ, ಮಾಜಿ ಮುಖ್ಯಮಂತ್ರಿಗಿಂತನ, ಕುಮಾರಸ್ವಾಮಿ ಅವ್ರಿಗಿಂತನ, ಈ ಪ್ರಶ್ನೆ ಸಹಜವಾಗಿ ಜನರಲ್ಲಿ ಇರುತ್ತೆ. ಆದರೆ ಲೀಗಲ್ ಟರ್ಮ್ಸಲ್ಲಿ ಒಂದು ಪಕ್ಷ ಅಂತ ಬಂದಾಗ ಈ ಒರಿಜಿನಲ್ ಮತ್ತು ಡೂಪ್ಲಿಕೇಟು ಈ ಲೆಕ್ಕಾಚಾರಗಳು ಬಂದಾಗ ಯಾವ ಗ್ರೌಂಡ್ಸ್ ಆಧಾರದ ಮೇರೆಗೆ ಸಿಎಂ ಇಬ್ರಾಹಿಂ ಅವರು ಪದಾಧಿಕಾರಿಗಳ ನೇಮಕವನ್ನು JDSಗೆ ಮಾಡ್ತಾ ಇದ್ದಾರೆ ಅಂತ? ರಮಕಾಂತ್, JDS ಪಕ್ಷದಿಂದ ವಜಾಗೊಂಡ ಬಳಿಕ, ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಜಾಗೊಂಡ ಬಳಿಕ ಸಿಎಂ ಇಬ್ರಾಹಿಂ ಆ ಶಾಕ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ
ಇವತ್ತಿನ ಬೆಳವಣಿಗೆ ನೋಡಿದಂಥ ಸಂದರ್ಭದಲ್ಲಿ ನಾನೇ ಒರಿಜಿನಲ್ ಅಧ್ಯಕ್ಷ ಅಂತ ಪದೇ ಪದೇ ಹೇಳ್ತಾ ಇದ್ರು. ಅದು ಮತ್ತೆ ಸಾಬೀತಾದಂತೆ ಆ ಲೋಕಸಭಾ ಚುನಾವಣೆಗೆ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಅದರಲ್ಲೂ JDS ಜಾತ್ಯತೀತತೆ ಎಂಬ ಏನು JDS ಲೆಟರ್ ಹೆಡ್ ಅಲ್ಲೇ ಅವರ ಒಂದು ಸಹಿ ಮಾಡಿ ಆದೇಶ ಪ್ರತಿಯನ್ನು ಹೊರಡಿಸಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಒಂದು ಕಡೆ ಬಿಜೆಪಿ ಜೊತೆ ಮೈತ್ರಿ ಬಳಿಕ JDS ನಲ್ಲಿ ಸಾಕಷ್ಟು ಅಸಮಾಧಾನ ಎದ್ದಿತ್ತು. ಅದರಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿದ್ದಂತಹ CM ಇಬ್ರಾಹಿಂ ಅವರು ನೇರವಾಗಿ ತಮ್ಮ ವರಿಷ್ಠರ ನಿರ್ಧಾರವನ್ನ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ನಿರ್ಧಾರದ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಮೈತ್ರಿ ಬೇಡ, ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ, ಆದ್ರಿಂದ ಮಾಜಿ ಪ್ರಧಾನಿ ಆದಂತಹ ದೇವೇಗೌಡರು ಹಾಗೂ ಮಾಜಿ CM ಕುಮಾರಸ್ವಾಮಿ ತಮ್ಮ ನಿರ್ಧಾರದಿಂದ ವಾಪಸ್ ಪಡಿಬೇಕು, ನಾವು ಇನ್ನೂ ಪಕ್ಷ ಸಂಘಟನೆ ಮಾಡೋಣ, ಇನ್ನೂ ಸಾಕಷ್ಟು ಸಮಯ ಇದೆ ಎಂಬ ಕಿವಿ ಮಾತನ್ನ ಹೇಳಿದ್ರು. ಆದ್ರೆ JDS ವರಿಷ್ಠರಿಂದ ಯಾವುದಕ್ಕೂ ಈ ವಿಚಾರವನ್ನ ಅಲ್ಲಗೆಳೆದ್ರಿಂದ ಮುಂದಿನ ನಿರ್ಧಾರವನ್ನ CM ಇಬ್ರಾಹಿಂ ಸಾಕಷ್ಟು ಶಾಕ್ ಮೇಲೆ ಶಾಕ್ ಕೊಡೋದಕ್ಕೆ ತಮ್ಮದೇ ಆದಂತಹ ಒಂದು ರಾಜಕೀಯ ತಂತ್ರಗಾರ. ಇನ್ನೊಂದು ಪ್ರಶ್ನೆ ಸ್ವಾಮಿ, ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಇವರು JDS ಇಂದ ಇವ್ರನ್ನ ಆಚೆ ಹಾಕದ ಮೇರೆಗೆ, ಯಾಕಂದರೆ ಅವರಿಗೆ BJP ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ. ಕಾಂಗ್ರೆಸ್ಸನ್ನು ಬಿಟ್ಟು CM ಇಬ್ರಾಹಿಂ ಅವರು JDSಗೆ ಸೇರಿದ್ದೆ ಜಾತ್ಯತೀತ ತತ್ವದ ಆಧಾರದ ಮೇರೆಗೆ. ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಇರ್ತವೆ, ಪಾರ್ಟಿಗೂ ಹೆಲ್ಪ್ ಆಗುತ್ತೆ, ತಮಗೂ ಹೆಲ್ಪ್ ಆಗುತ್ತೆ ಅಂತ ಇವನ್ನ ಉಚ್ಚಾಟನೆ ಮಾಡಿದ ಮೇಲೆ ಸಮಾನ ಮನಸ್ಕರೊಂದಿಗೆ ನಾನು ಸಭೆ ಸೇರ್ತಾ ಇದ್ದೀವಿ ಅಂತ ಹೇಳಿದಾಗ ಬಹುಪಾಲು ಅಲ್ಪಸಂಖ್ಯಾತರೇ ಇಬ್ರಾಹಿಂ ಅವ್ರ ಜೊತೆ ಇದ್ದರು. ಈಗ ಪದಾಧಿಕಾರಿಗಳ ನೇಮಕ ಅಂತ ಬಂದಾಗ ನಂದೇ ಮೂಲ JDS ಅಂತ ಇವ್ರು ಹೇಳ್ಕೊಳ್ತಾ ಇರಬೇಕಾದಾಗ ಈ ಗುಂಪಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಅಲ್ಲದೆ ಬೇರೆಯವರು ಕೂಡ ಇದ್ದಾರಾ, ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರಾ, ಈ ಹುದ್ದೆ ಸ್ವೀಕರಿಸ್ತಾ ಇದ್ದಾರಾ ಅಂತ ಸ್ವಾಮಿ? ರಮಕಾಂತ್ ಸದ್ಯ ಮಟ್ಟಿಗೆ ಉನ್ನತ ಸ್ಥಾನದಲ್ಲಿ ಹಾಗೂ ಫ್ರಂಟ್ ಲೈನ್ ಲೀಡರ್ಸ್ ಅಂತ ಹೇಳ್ತಂತ ಯಾವ ನಾಯಕರು ಕೂಡ ಮುಂದೆ ಬಂದಿಲ್ಲ. ಯಾಕೆಂದ್ರೆ ಈ ಹಿಂದೆ ಕೂಡ CM ಇಬ್ರಾಹಿಂ ಅವರು ಸಾಕಷ್ಟು ನಾಯಕರು ನನ್ನ ಜೊತೆ ಇದ್ದಾರೆ, ನಾನು ಅವರನ್ನ ಮೀಟ್ ಮಾಡಿದ್ದೇನೆ, ಅವರು ನನಗೆ ಸಪೋರ್ಟ್ ಮಾಡ್ತಾರೆ, ಬೆಂಬಲ ಕೊಡ್ತಾರೆ ಅಂತ ಎಲ್ಲ ಕೂಡ ಸಾಕಷ್ಟು ಬಾರಿ ಹೇಳಿದ್ರು. ಅಂದ್ರೆ ಈಗಿರುವಂತಹ 19 ಶಾಸಕರಲ್ಲಿ ಯಾರಿಗೂ ಇಷ್ಟ ಇಲ್ಲ, ಅವರೆಲ್ಲ ಕೂಡ 19 ಶಾಸಕರಲ್ಲಿ ಸುಮಾರು 15 ಶಾಸಕರಿಗೆ ಮೈತ್ರಿ ಬಗ್ಗೆ ಒಂದಷ್ಟು ಇಷ್ಟ ಇಲ್ಲ, ಹಾಗಾಗಿ ಅವರೆಲ್ಲರೂ ಕೂಡ ನನಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರು. ಆ ನಂತರ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಸಭೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಆ ಸಭೆಯಲ್ಲೂ ಕೂಡ ಯಾರು ದೊಡ್ಡ ಮಟ್ಟದ ನಾಯಕರು ಗುರುತಿಸಿಕೊಂಡಿರಲಿಲ್ಲ, CM ಇಬ್ರಾಹಿಂ ಜೊತೆನೂ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಆ ನಂತರ ನಡೆದಂತಹ ಒಂದು ಬೆಳವಣಿಗೆಯಲ್ಲಿ ಅದೇ ಹೊರ ರಾಜ್ಯಗಳಿಗೆ ಹೋಗಿ ಅಲ್ಲಿನ JDS ನಾಯಕರನ್ನ ಭೇಟಿ ಮಾಡಿ ಅಲ್ಲಿ ಒಂದಿಷ್ಟು ರಾಜಕೀಯ ತಂತ್ರಗಾರಿಕೆಯನ್ನ ಮಾಡಿ ಒಂದಿಷ್ಟು ಸಭೆಗಳನ್ನ ಮಾಡಿ ದೇವೇಗೌಡ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅಂದ್ರೆ JDS ರಾಷ್ಟ್ರೀಯ ಅಧ್ಯಕ್ಷರಿಗೆ ನೋಟಿಸ್ ಕೊಟ್ಟಿದ್ರು. ಆ ನಂತರ ಸಾಕಷ್ಟು ಸಭೆಗಳನ್ನ ಮಾಡಿದ್ರು, ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ರು. ಆದ್ರೆ ರಾಜ್ಯದಲ್ಲಿನ ಯಾವೊಬ್ಬ ನಾಯಕರು, ಪ್ರಮುಖ ನಾಯಕರು ಕೂಡ CM ಇಬ್ರಾಹಿಂಗೆ ಸಾಥ್ ಕೊಡುವುದಾಗ್ಲಿ ಅಥವಾ ಅವ್ರ ಜೊತೆ ಕಾಣಿಸ್ಕೊಳ್ಳೋದಾಗ್ಲಿ ಅಥವಾ ಬೆಂಬಲ ಕೊಡ್ತಾ ಇದೀವಿ ಅನ್ನೋದು ಕೂಡ ನೇರವಾಗಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಹಾಗಾಗಿ ಈ ಬಾರಿ ಕೂಡ ಅವರ ಪದಾಧಿಕಾರಿಗಳ ನೇಮಕ ಮಾಡೋದ್ರಲ್ಲೂ ಕೂಡ ಯಾರು ಕೂಡ ಅಂತ ಪ್ರಭಾವಿ ನಾಯಕರಾಗ್ಬೋದು ಅಥವಾ ಫ್ರಂಟ್ ಲೈನ್ ಲೀಡರ್ಸ್ ಆಗ್ಬೋದು ಅಥವಾ ಈಗಿನ ಜನತಾದಳದಲ್ಲಿರುವಂತಹ JDS ನಲ್ಲಿರುವಂತಹ ಯಾವ ನಾಯಕರನ್ನು ಕೂಡ ಅವರು ಪದಾಧಿಕಾರಿಗಳನ್ನಾಗಲಿ ಅಥವಾ ಬೇರೆ ಅಧಿಕಾರವನ್ನು ಕೊಟ್ಟು ಆದೇಶ ಮಾಡಿಲ್ಲ. ಹಾಗಾಗಿ ಇದೊಂದು ಕಡೆ ನಾನೇ ಇನ್ನು ಒರಿಜಿನಲ್ ಅಧ್ಯಕ್ಷ ಅಂತ ಹೇಳ್ಕೊಳ್ತಾ ಇರುವಂತಹ CM ಇಬ್ರಾಹಿಂ ಅವರು ವರಿಷ್ಠರಿಗೆ ಶಾಕ್ ನೀಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಯಾವ ರೀತಿ ಉತ್ತರವನ್ನ JDS ವರಿಷ್ಠರು ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.